ಪರ್ಚೇಸ್ ಮಾಡಕ್ ಬಂದಿರೋದು ನಾವು ವ್ಯಾಪಾರ ಮಾಡೋ ಬಿಟ್ಟು ಇಲ್ಲಿ ಕುತ್ಕೊಳ್ಳೋಕ್ಕಾಗತ್ತಾ? 10 ರೂಪಾಯಿ 20 ರೂಪಾಯಿ ದುಡ್ಡು ಮಾಡೋರು ನಾವು. ಸರ್ APMC ಕಸ ದಿನ ತೆಗೆಯೋದು, ದಿನ ಬೀಳೋದು ಸರ್. ನೆನ್ನೆ ಕೂಡ ಕ್ಲೀನ್ ಆಗಿದೆ. ರಾತ್ರಿ ನೀವು ರೈತರನ್ನ ನಮ್ಮ ಮೇಲೆ ಎತ್ಕಟ್ಟಬೇಡಿ. ಯಾವುದೇ ಕಾರಣಕ್ಕೂ ರೈತರನ್ನ ನಮ್ಮನ್ನು ಎತ್ಕಟ್ಟಬೇಡಿ. ನಾವು ಯಾವತ್ತೂ ಇಷ್ಟು ವರ್ಷ APMC ಆದಾಗಿಂದ ನಾವು ರೈತರಿಗೆ ಯಾವತ್ತೂ ಒಂದು ಪೈಸದ ನಾವು ತೊಂದರೆ ಕೊಟ್ಟಿಲ್ಲ. ರಸ್ತೆ ವಿಚಾರವಾಗಲಿ ಮತ್ತೊಂದು ವಿಚಾರವಾಗಲಿ ಯಾವತ್ತೂ ನಾವು ತೊಂದರೆ ಕೊಟ್ಟಿಲ್ಲ. ನಾವು ರೈತರು ಪರವಾಗಿರೋ ಅಂಥವ್ರು, ಮತ್ತು ನಾವು ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿ ಇರಲಿ ಅಂತ ಹೇಳಿ ಒಂದು ವಾರದ ಮುಂಚೆ ನಾವು ಭಿತ್ತಿಪತ್ರಗಳನ್ನ ಕೊಟ್ಟಿದ್ವಿ, ಪಾಂಪ್ಲೆಟ್ಸ್ಗಳನ್ನ ಕೊಟ್ಟಿದ್ದೀವಿ, ಹೋಲ್ಡಿಂಗ್ಸ್ಗಳನ್ನ ಹಾಕಿದ್ದೀವಿ. ಅವಾಗ ನಿಮಗೆ ದೊರೆಸ್ವಾಮಿ ಅವರಿಗೆ ಜವಾಬ್ದಾರಿ ಇರಲಿಲ್ವಾ? ಹಿಂಗೆ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ಜವಾಬ್ದಾರಿ ಇರಲಿಲ್ವಾ? ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಟ್ರಾಫಿಕ್ ಸಮಸ್ಯೆ APMCಯಿಂದ, ಮತ್ತು ಕಸ ಅತಿ ಹೆಚ್ಚು ನಮ್ಮ ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ ಮೂಲೆಯಲ್ಲಿ ಹೋಗಿ ನೋಡಿದ್ರು ಕಸದ ಗಲೀಜು ವಾಸನೆ ಗಬ್ಬನ ಹಾರ್ತಾ ಇದೆ. ಅದನ್ನು ನಾವು ಪ್ರತಿದಿನ ಕ್ಲಿಯರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ 2007ನೇ ಇಸ್ವಿನಲ್ಲಿ ನಮ್ಮ ಪಂಚಾಯತಿಯಿಂದ ಸರ್ಕಾರದಿಂದ APMCಗೆ ಜಾಗ ಕೊಟ್ಟವ್ರೆ. ಅವತ್ತಿನಿಂದ ಇವತ್ತಿನವರೆಗೂ 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ. 6.5 ಕೋಟಿ ಟ್ಯಾಕ್ಸ್ ಕಟ್ಟಬೇಕು. ಕಟ್ಟೋದು ಸಂಧಾನ ಆಗಿ ಮತ್ತು ಇಷ್ಟು ಸೆಟ್ರೇಟ್ ಮಾಡಿ ಇದು ಕಟ್ಟಲ್ಲ ಅದು ಕಟ್ಟಲ್ಲ ಅಂತ ಹೇಳಿ 3 ವರ್ಷದಿಂದ ಸಂಧಾನ ಮಾಡಿ ದೊರೆಸ್ವಾಮಿ ಅನ್ನೋ ಒಂದು ವ್ಯಕ್ತಿ ಕಾರ್ಯದರ್ಶಿಯವರು ಇವತ್ತಿನವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ. ಹೋದ ವಾರದವರೆಗೂ ನಾವು ಕಟ್ತೀವಿ ಅಂತ ಹೇಳಿ ಪಂಚಾಯತಿಗೆ ಬಂದು ಟ್ಯಾಕ್ಸ್ ಕಟ್ತೀವಿ, ನಾವು ಕ್ಲೀನಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾತುಕತೆ ನಡೆಸಿ, ಮತ್ತು ಹೋದ ವಾರದಲ್ಲಿ ನಾವು ಈ ವಾರದಲ್ಲಿ ಬುಧವಾರನ ಗುರುವಾರನ ಕೋರ್ಟ್ಗೆ ಹೋಗ್ಯವ್ರೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ಪಂಚಾಯತಿನಲ್ಲಿ 17 ಎಕರೆ 25 ಕುಂಟೆ ನಾವು ಜಾಗ ಕೊಟ್ಟು ಸ್ಥಳೀಯ ಪಂಚಾಯತಿಗೆ 1 ರೂಪಾಯಿ ಟ್ಯಾಕ್ಸ್ ಇಲ್ಲ. ನಾವು ಬೆಳಗ್ಗೆ ಎದ್ರೆ ಕಸ ರೋಡ್ ಸೈಡ್ ಕಸ ಇಲ್ಲಿಂದ ಬೆತ್ತಿನಗೆರೆಯಿಂದ ಹಿಡಿದು ತೊರೆ ನಾಗಚಂದ್ರದವರೆಗೂ ಕಸ ಕ್ಲೀನ್ ಮಾಡೋದೇ ಆಗಿದೆ. ಅದ್ರ ಜೊತೆಗೆ ಬೆಳಗ್ಗೆ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಟ್ರಾಫಿಕ್ ಸಮಸ್ಯೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಇದೆ. ಈ ಸಮಸ್ಯೆಗಳೆಲ್ಲ ಬಗೆಹರಿಸಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಒಂದು ಧರಣಿ ಮಾಡ್ತಾಯಿದ್ವಿ. ಇದಕ್ಕೆಲ್ಲ ನಮ್ಮ ಶಾಸಕರ ಸಂಪೂರ್ಣ ಬೆಂಬಲದೊಂದಿಗೆ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸುಮಾರು 5-6 ಸಭೆಗಳನ್ನು ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿ APMC ಇಲಾಖೆಯಲ್ಲೂ ಕೂಡ ಮಾನ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲೂ ಕೂಡ ಸಭೆಯನ್ನು ಮಾಡಿದ್ರು. ಆದರೆ ಅವರು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ತೆರಿಗೆನ. ಆದರೆ ನಮ್ಮ ಬಜೆಟ್ ಆ್ಯಂಡ್ ಅಕೌಂಟ್ ರೂಲ್ ಏನಿದೆ ಅದ್ರ ಪ್ರಕಾರ ಅವ್ರು ಕಟ್ಟಲೇಬೇಕು. ನಮ್ಮದು ಸ್ಥಳೀಯ ಸರ್ಕಾರ ಆದ್ದರಿಂದ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಬೋರ್ಡ್ ಇರ್ಬೋದು ಅದನ್ನೆಲ್ಲ ಕಟ್ತಕ್ಕಂಥ ಅವಕಾಶ ಇದೆ. ಕಾನೂನು ನಿಯಮಗಳು ಕೂಡ ಅವರಿಗೆ ತಿಳಿಸಿದ್ದೇವೆ. ಹಾಗೆ ಈ KDP ಸಭೆಯಲ್ಲೂ ಕೂಡ ಮಾನ್ಯ ಶಾಸಕರು ಕೂಡ ತೆರಿಗೆನ ಕಟ್ಟೋದ್ರ ಬಗ್ಗೆ ಅವರು ಕೂಡಲೇ ಅವರು ಕಟ್ಟಿ ಮತ್ತು ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಕೂಡ ಸುಮೋಟೋ ಕೇಸ್ಗಳನ್ನ ದಾಖಲಿಸ್ಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ರಸ್ತೆ ಬದಿ ಏನು ವರ್ತಕರು ಏನು ಮಾಡ್ತಾರೆ, ಒಳ್ಳೆ ತರಕಾರಿಯನ್ನು ಮಾರಾಟ ಮಾಡಿ ಮತ್ತೆ ಬರಬೇಕಾದ್ರೆ ಏನು ವೇಸ್ಟ್ ಆಗಿರ್ತಕ್ಕಂಥ ತರಕಾರಿ ತ್ಯಾಜ್ಯವನ್ನು ಅವರು ರಸ್ತೆ ಬದಿಯಲ್ಲಿ ಹಾಕ್ತಾರೆ. ಅದನ್ನು ಕೂಡ ನೀವು ಕರಪತ್ರಗಳು ಅಂಟಿಸಿ, ನೀವು ಬ್ಯಾನರ್ನ ಹಾಕಿಸಿ ಅಂತ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಸಭೆಗಳನ್ನು ನಡೆಸಿದಾಗ ಅವರು ಗೇಟಿಂದ ಹೊರಗಡೆ ಯಾವುದೇ ಒಂದು ನಾವು ಲೈಟನ್ನು ಕೂಡ ಹಾಕಲ್ಲ, ನಾವು ತ್ಯಾಜ್ಯವನ್ನು ತೆಗೆಯಲ್ಲ ಅಂತ ಹೇಳಿದರು. ನಮ್ಮ ಅಧ್ಯಕ್ಷರು ಕೂಡಲೇ ಅದನ್ನು ತೆಗೆಸಲೇಬೇಕಾಗ್ತದೆ, ಇಲ್ಲಾಂದರೆ ನಿಮಗೆ ನಮ್ಮ ರಸ್ತೆಯನ್ನು ಬಳಸ್ಕೊಳ್ತಾ ಇರೋದ್ರಿಂದ ನೀವು ಮಾಡಲೇಬೇಕಾಗ್ತದೆ. ನಮ್ಮ ಪಂಚಾಯತ್ ಕೆಟ್ಟ ಹೆಸರು ಬರ್ತಾ ಇದೆ, ಜನಸಾಮಾನ್ಯರಿಗೆ ನಾವು ಅದನ್ನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಾವು ಕೂಡ ಕಾನೂನಾತ್ಮಕವಾಗಿ ಏನಿದೆಯೋ ಆ ಪ್ರಕ್ರಿಯೆಗಳನ್ನು ನಾವು ಅಧಿಕಾರಿ ವರ್ಗದವರು ತೆಗೆದುಕೊಂಡಿರ್ತೇವೆ. ಆದರೆ ಇದು ಒಂದು ಮಾನ್ಯ ಶಾಸಕರು ಇರ್ಬೋದು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ವರ್ಗ ಇದನ್ನು ಇವರು ಯಾವುದೇ ಕಾರಣಕ್ಕೆ ಇದು ಮಾಡಲ್ಲ ಅಂತೇಳಿ ಈ ಒಂದು ಮುಷ್ಕರಕ್ಕೆ ಇದು ಮಾಡಿರ್ತಾರೆ. ನಾವು ಕಾನೂನಾತ್ಮಕವಾಗಿ ಏನೇನಿದೆ ನಾವು ಪತ್ರ ವ್ಯವಹಾರಗಳನ್ನು ಮಾಡಿರ್ತೇವೆ.